ಇಂಟ್ರೆಸ್ಟ್ ಇಂದ ಈ ಒಂದು ಕ್ಷೇತ್ರದಲ್ಲಿ ಏನೋ ಹೆಸರು ಮಾಡಬೇಕು ಅಂತ ನೀವು ಬಂದಿದ್ದಂಥದ್ದು ಆಕ್ಚುಲಿ? ಒಂದು ಪ್ರೋತ್ಸಾಹಿಕ ಮೈಂಡ್ ಸೆಟ್ ಜೊತೆ ಬದುಕಕ್ಕೆ ನನಗೆ ತುಂಬಾನೇ ಇಷ್ಟ. ನಾನು ಸ್ವಲ್ಪ ಸ್ವಾರ್ಥಿ ಆಗಿದ್ದೀನಿ. ಸ್ಟ್ರಾಂಗ್ ನನ್ನ ರೋಲ್ ಬಂದ್ರೆ ಮಾತ್ರ ನಾನು ಕಮ್ ಬ್ಯಾಕ್ ಮಾಡೋದು. 2 ವರ್ಷದ ಮಗುವ ತಾಯಿ ಆಗಿದ್ದೀನಿ. ಕಡೆ ತಾಯಿ ಆಗಿದ್ದೀರಾ, ನಿಮ್ಗೆ ಇನ್ನ ಸಿನಿಮಾಸ್ ಮಾಡಕ್ ಅಷ್ಟು ಹುಚ್ಚಿದೆ ಅಂದ್ರೆ ನೀವು ತಾಯಿ ಆಗ್ಲೇಬಾರ್ದು. ಸೊ ಇಫ್ ಯುವರ್ ಅ ಮದರ್ ಯು ಶುಡ್ ಡೂ ಜಸ್ಟಿಸ್ ಟು ಯುವರ್ ಬೇಬಿ. ಸಂಜನಾ ಅವರೇ, ದಂಡುಪಾಳ್ಯ ಪಾರ್ಟ್ 3 ಅಲ್ಲಿ ನಾವು ಆಕ್ಚುಲಿ ಕೊನೆ ಬಾರಿ ನಾವು ಕನ್ನಡ ಸಿನಿಮಾದಲ್ಲಿ ನಿಮ್ಮನ್ನ ನೋಡಿರೋದು. ಅಂದರೆ ಸಾಕಷ್ಟು ಈಗ ಗ್ಯಾಪ್ ಆಯಿತು ಬಿಕಾಸ್ ಆಫ್ ಎವ್ರಿ ಆಡ್ ರೀಸನ್. ಅಂದರೆ ನಿಮ್ಮ ಕ್ಷೇತ್ರ, ಅಂದರೆ ನಿಮ್ಮ ಕಾರ್ಯಕ್ಷೇತ್ರ, ನೀವು ಇಂಟ್ರೆಸ್ಟಿಂದ ಈ ಒಂದು ಕ್ಷೇತ್ರದಲ್ಲಿ ಏನೋ ಹೆಸರು ಮಾಡಬೇಕು ಅಂತ ನೀವು ಬಂದಿದ್ದಂಥದ್ದು ಆ್ಯಕ್ಚುಲಿ. ಇದನ್ನು ಎಷ್ಟು ಮಿಸ್ ಮಾಡ್ಕೊಂಡ್ರಿ, ಮತ್ತು ಅವಕಾಶಗಳು ಯಾವ ರೀತಿ ನಿಮ್ಮನ್ನು ಹುಡ್ಕೊಂಡು ಬರಲಿಕ್ಕೆ ಅಂದರೆ ಅವು ಮಿಸ್ ಆದವು ಅಂತ? ಇವತ್ತು ಒಂದು ಸ್ಕ್ರಿಪ್ಟ್ ಬಂದಿದೆ, ದಿ ವೈಫ್ ಅಂತ ಅದರ ಟೈಟ್ಲು. ಆ್ಯಕ್ಚುಲಿ ವೆರಿ ಬಿಗ್ ಪ್ರೊಡ್ಯೂಸರ್ ಎನ್ ಕುಮಾರ್ ಸರ್ ಫೋನ್ ಮಾಡಿದ್ರು. ಸೊ ಮಾಡಿ ಚಿತ್ರ ಈ ಪ್ರಾಜೆಕ್ಟ್ ಚೆನ್ನಾಗಿದೆ ಅಂತ. ಸೊ ಇನ್ನೂ ಆ ನರೇಷನ್ ನಡಿಬೇಕಿದೆ. ಅದಿಲ್ಲದೆ ತೆಲುಗುನಲ್ಲಿ ಮಣಿಶಂಕರ್ ಅಂತ ಒಂದು ಸಿನಿಮಾ ಈಗ ನಂದು ರಿಲೀಸಲ್ಲಿ ರೆಡಿ ಆಗಿದೆ. ಮಲಯಾಳಮಲ್ಲಿ ಮಂಜುಮಳ್ ಬಾಯ್ಸ್ ಅಂತ ಸೂಪರ್ ಹಿಟ್ ಸಿನಿಮಾ ಕೊಟ್ಟಿರೋ ಶ್ರೀನಾಥ್ ಬಾಷಿ ಅವರ ಜೊತೆ ನನ್ನ ನೆಕ್ಸ್ಟ್ ಮಲಯಾಳಂ ಚಿತ್ರ ಕುಂಡರಾಂಡಿ ಆಫೀಸ್ ಅಂತ ರಿಲೀಸಿಗೆ ರೆಡಿ ಆಗ್ತಾ ಇದೆ. ಸೆಪ್ಟೆಂಬರ್ ರಿಲೀಸಲ್ಲಿದೆ. ಅದಿಲ್ಲದೆ ಲೈಕ್ ಯು ಕ್ಯಾನ್ ಸಿ ಐ ಆಮ್ ವೆರಿ ಆ್ಯಕ್ಟಿವ್ ಆನ್ ಮೈ ಇನ್ಸ್ಟಾಗ್ರಾಮ್. ಸೊ ದೇವ್ರ ದಯಿಂದ ಏನಾಗಿದೆ ಅಂದರೆ ಕೋವಿಡ್ ಎಲ್ಲ ಆಗಿರೋದ್ರಿಂದ ಜನರಿಗೆ ಏನೇ ಇರಲಿ ಏನೇ ಇಲ್ಲದೆ ಇರಲಿ ನಮ್ಮ ಸ್ವಂತ ಸೋಷಿಯಲ್ ಮೀಡಿಯಾನೇ ಆ್ಯಕ್ಟಿವ್ ಇಟ್ಕೊಂಡ್ಬಿಟ್ಟು ನಾವು ಅವಕಾಶಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಅಭಿಮಾನಿಗಳು ತುಂಬ ಕೈ ಹಿಡ್ತಿದ್ದಾರೆ ನನಗೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫೇಸ್ಬುಕ್ಕು ಆಲ್ಮೋಸ್ಟ್ 50 lakhs ಪೀಪಲ್ ಆಗ್ತಾ ಇದ್ದಾರೆ. ಫೇಸ್ಬುಕ್ಕು ನಂದು ತುಂಬ ಸಕ್ಸಸ್ ಆಗಿ ಹೋಗ್ತಾ ಇದೆ. ಯೂಟ್ಯೂಬು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ನಮ್ಮ ಹತ್ರ ಇಲ್ಲದೇ ಇರೋದನ್ನು ನಾವು ಯೋಚನೆ ಮಾಡಿಬಿಟ್ಟು ನೊಂದ್ಕೊಳ್ಳೋದ್ರಿಂದ ನಮ್ಮ ಹತ್ರ ಇಷ್ಟೆಲ್ಲ ಇದೆಯಲ್ಲಪ್ಪ, ಬಹುಭಾಷೆನಲ್ಲಿ ಸಿನಿಮಾ ಇದೆ, ಸೋಷಿಯಲ್ ಮೀಡಿಯಾ ಕೆಲಸ ಇದೆ ಅಂತ ಎಂಜಾಯ್ಮೆಂಟಲ್ಲಿ ಬದುಕೋಕ್ಕೆ ಮತ್ತು ಪಾಸಿಟಿವ್ ಒಂದು ಪ್ರೋತ್ಸಾಹಿಕ ಮೈಂಡ್ ಸೆಟ್ ಜೊತೆ ಬದುಕೋಕ್ಕೆ ನನಗೆ ತುಂಬಾ ಇಷ್ಟ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಕನ್ನಡದಲ್ಲೂ ನನಗೆ ಬರ್ತಾ ಇದೆ ಸಿನಿಮಾಗಳು, ಇಲ್ಲ ಅಂತ ಇಲ್ಲ. ಆಲ್ರೆಡಿ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಸ್ ಮಾಡಿರೋರು ಬರ್ತಾ ಇದ್ದಾರೆ. ಆ್ಯಂಡ್ ಬಟ್ ನಾನು ಸ್ವಲ್ಪ ಸ್ವಾರ್ಥಿ ಆಗಿದ್ದೀನಿ. ನನಗೆ ಸ್ಟ್ರಾಂಗ್ ಪ್ರೊಡ್ಯೂಸರ್ಸ್, ಸ್ಟ್ರಾಂಗ್ ಡೈರೆಕ್ಟರ್ಸ್, ಸ್ಟ್ರಾಂಗ್ ನನ್ನ ರೋಲ್ ಬಂದರೆ ಮಾತ್ರ ನಾನು ಕಮ್ ಬ್ಯಾಕ್ ಮಾಡೋದು. ಇಲ್ಲಾಂದರೆ ನಾನೀಗ ಒಂದು ಪುಟ್ಟಾದ ಮುದ್ದಾದ ಮಗು, 2 ವರ್ಷದ ಮಗುವ ತಾಯಿ ಆಗಿದ್ದೀನಿ. ಐ ಥಿಂಕ್ ನೀವು ತಾಯಿ ಆದರೆ ನೀವು ತಾಯಿತನಕ್ಕೆ ಬೆಲೆ ಕೊಟ್ಬಿಟ್ಟು ನಿಮ್ಮ ಮಗುವಿಗೆ ಅವನ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಸಪೋರ್ಟ್ ಮಾಡಬೇಕು. ಇಲ್ಲಾಂದರೆ ಒಂದು ಕಡೆ ತಾಯಿ ಆಗಿದ್ದೀರಾ, ನಿಮ್ಗೆ ಇನ್ನೂ ಸಿನಿಮಾಸ್ ಮಾಡೋಕ್ಕೆ ಅಷ್ಟು ಹುಚ್ಚಿದೆ ಅಂದರೆ ನೀವು ತಾಯಿ ಆಗಲೇಬಾರ್ದು. ಬಟ್ ಈಗ ನನ್ನ ಮಗ 2 years ಇದರಿಂದ ಮುಂಚೆ 6 months ಬ್ಯಾಕ್, 1 year ಬ್ಯಾಕ್ ಎಲ್ಲ ನನಗೆ ಇಂಟರ್ವ್ಯೂಗೂ ಕರೆದ್ರೆ ಇಲ್ಲ ನೋಡಿ ನಾನು ತಾಯಿ ತಂದಲ್ಲಿ ಮುಳುಗಿದ್ದೀನಿ, ನಾನು ಇಂಟರ್ವ್ಯೂ ಮಾಡಿಬಿಟ್ಟು ಏನು ಪ್ರಯೋಜನೆ ಅಂತ ನಾನು ಹೇಳಿದ್ದೀನಿ. ಮುಂದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ದಿನದಲ್ಲಿ ನನಗೆ ಯಾವಾಗ ಸಮಯ ಅವಕಾಶ ಕರೆಕ್ಟಾಗಿದೆ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಇಂಟರ್ವ್ಯೂಗೆ ಕರಿತೀನಿ ಅಂತ ನನ್ನ ನಿರ್ಧಾರ ಇತ್ತು. ಸೊ ಐ ಆಮ್ ಜಸ್ಟ್ ಫಾಲೋಯಿಂಗ್ ಮೈ ಹಾರ್ಟ್ ರೈಟ್ ನೌ. ಸೊ ಇಫ್ ಯುವರ್ ಅ ಮದರ್ ಯು ಶುಡ್ ಡೂ ಜಸ್ಟಿಸ್ ಟು ಯುವರ್ ಬೇಬಿ ಆ್ಯಂಡ್ ಯು ಶುಡ್ ಟೇಕ್ ಕೇರ್ ಆಫ್ ಹಿಮ್. ಬಿಕಾಸ್ ಆ ಪುಟ್ಟಾದ ವಯಸ್ಸು ತಿರ್ಗಾ ರಿಟರ್ನ್ ಬರಲ್ಲ, ರೈಟ್? ಸೊ ಐ ಆಮ್ ಜಸ್ಟ್ ಎಂಜಾಯಿಂಗ್ ಮೈ ಜರ್ನಿ.